ರಾಮಾಯಣದ ಮಹಾಯುದ್ಧ ಮುಗೀತು, ಆದ್ರೆ ಕಥೆ ಮಾತ್ರ ಇನ್ನೂ ಮುಗಿದಿಲ್ಲ. ಹೌದು, ಲಂಕಾಧಿಪತಿ ರಾವಣನ ಕೊನೆಯ ಉಸಿರಿನಲ್ಲಿ ಒಂದು ದೊಡ್ಡ ರಹಸ್ಯ ಅಡಗಿತ್ತು. ಇವತ್ತಿನವರೆಗೂ ಬಹುಶಃ ಯಾರಿಗೂ ಗೊತ್ತಿಲ್ಲದ ಆ ಅಂತಿಮ ಕ್ಷಣದ ಸತ್ಯವಾದ್ರೂ ಏನು? ಹಾಗಿದ್ರೆ ಬನ್ನಿ ಆ ರಹಸ್ಯದ ಹಿಂದಿನ ಕಥೆಯನ್ನ ನೋಡೋಣ. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ಲಂಕಾದ ಯುದ್ಧಭೂಮಿಯದು. ವೀರರ ಆರ್ತನಾದ, ಅಸ್ತ್ರಗಳ ಝೇಂಕಾರ ಎಲ್ಲವೂ ಈಗ ನಿಶ್ಶಬ್ದವಾಗಿದೆ. ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ಉಳಿದಿರೋದು ಬರೀ ವಿನಾಶದ ಚಿತ್ರಣ ಮತ್ತು ಹರಿಯುತ್ತಿರೋ ರಕ್ತದ ಹೊಳೆ. ಅಬ್ಬಾ, ಎಂಥ ಗಂಭೀರವಾದ ಕ್ಷಣ ಅಲ್ವಾ! ಆ ಮಹಾಯುದ್ಧದ ಕೊನೆಯ ಘಟ್ಟ ಇದು. ಆ ರಣರಂಗದ ನಟ್ಟ ನಡುವೆ 10 ತಲೆಗಳ ಅಧಿಪತಿ ಅಜೇಯ ಅಂತಾನೆ ಕರೆಸ್ಕೊಂಡಿದ್ದ ರಾವಣ ಸೋತು ನೆಲಕ್ಕುರುಳಿದ್ದಾನೆ. ಅವನು ತಗೊಳ್ಳೋ ಪ್ರತಿಯೊಂದು ಉಸಿರು ನೋವಿಂದಲೇ ಕೂಡಿದೆ. ಸಾವಿಗಾಗಿ ಕಾಯ್ತಾ ಇದ್ದಾನೆ ಅಷ್ಟೆ. ಸ್ವಲ್ಪ ದೂರದಲ್ಲಿ ವಿಜಯ ಸಾಧಿಸಿದ ರಾಮನಿದ್ದಾನೆ. ಆದರೆ ಆತನ ಮುಖದಲ್ಲಿ ಗೆಲುವಿನ ಸಂಭ್ರಮವೇ ಇಲ್ಲ. ಬದಲಿಗೆ ಒಂದು ತರಹದ ಗಾಂಭೀರ್ಯ ಆವರಿಸಿದೆ. ಆಗ್ಲೇ ನೋಡಿ, ರಾಮ ತನ್ನ ತಮ್ಮ ಲಕ್ಷ್ಮಣನಿಗೆ ಒಂದು ಯಾರೂ ಊಹಿಸದ ಆಜ್ಞೆಯನ್ನ ಕೊಡ್ತಾನೆ. ಹೇಳ್ತಾನೆ, ಲಕ್ಷ್ಮಣ, ರಾವಣನ ಹತ್ರ ಹೋಗು. ಅವನು ಕೇವಲ ಒಬ್ಬ ರಾಜ ಅಷ್ಟೇ ಅಲ್ಲ, ಅವನು ಮಹಾಜ್ಞಾನಿ. ಈ ಲೋಕವನ್ನ ಬಿಟ್ಟು ಹೋಗೋಕ್ ಮುಂಚೆ ಅವನಲ್ಲಿರೋ ಆ ಜ್ಞಾನದ ಸಾಗರದಿಂದ ಒಂದಿಷ್ಟಾದ್ರೂ ಪಡ್ಕೊಂಡ್ಬಾ ಅಂತ. ರಾಮನ ಆಜ್ಞೆಯಲ್ಲಿ ಒಂದು ದೊಡ್ಡ ಅರ್ಥವಿತ್ತು. ಯಾಕಂದ್ರೆ ರಾವಣ ಅಂದ್ರೆ ಕೇವಲ ಒಬ್ಬ ದುಷ್ಟನಾಗಿರ್ಲಿಲ್ಲ, ಅವನು ಒಬ್ಬ ಅಸಾಧಾರಣ ಸಾಧಕ, ಒಬ್ಬ ಅದ್ಭುತ ವಿದ್ವಾಂಸ, ಮಹಾನ್ ಶಿವಭಕ್ತ, ಸಮರ್ಥ ಚಕ್ರವರ್ತಿ. ಅಷ್ಟೇ ಅಲ್ಲ, ವೀಣೆ ನುಡಿಸೋದರಲ್ಲಿ ನಿಪುಣ, ವೇದಗಳಲ್ಲಂತೂ ಪಾರಂಗತ. ಅವನ ಜ್ಞಾನಕ್ಕೆ ಮಿತಿನೇ ಇರಲಿಲ್ಲ. ಸರಿ, ರಾಮನ ಆಜ್ಞೆಯನ್ನ ಪಾಲಿಸೋಕೆ ಲಕ್ಷ್ಮಣ ಹೊರಡ್ತಾನೆ. ತನ್ನ ಜೀವನದಲ್ಲೇ ಅತ್ಯಂತ ವಿಚಿತ್ರವಾದ ಪಾಠವನ್ನ ಕಲಿಯೋಕೆ. ಅದ್ಯಾರಿಂದ ಹೊತ್ತಾ? ತನ್ನ ಪರಮ ಶತ್ರುವಿನಿಂದ, ಒಬ್ಬ ಅನಿರೀಕ್ಷಿತ ಗುರುವಿನಿಂದ. ಲಕ್ಷ್ಮಣ ಮೊದಲು ಅಣ್ಣ ಹೇಳಿದ್ನಲ್ಲ ಅಂತ ಹೋಗಿ ರಾವಣನ ತಲೆ ಹತ್ರ ನಿಂತ್ಕೋತಾನೆ. ಆದ್ರೆ ರಾವಣ ಕಣ್ಣು ಕೂಡ ತೆರೆಯೋದಿಲ್ಲ. ಅವಮಾನ ಆಯ್ತು ಅಂತ ಲಕ್ಷ್ಮಣ ವಾಪಸ್ ರಾಮನ ಹತ್ರ ಬಂದು ದೂರ ಹೇಳ್ತಾನೆ. ಆಗ ರಾಮ ನಗ್ತಾನೆ. ಹೇಳ್ತಾನೆ, ಲಕ್ಷ್ಮಣ, ಜ್ಞಾನ ಅನ್ನೋದು ಅಧಿಕಾರದಿಂದ ಬರೋದಲ್ಲ, ವಿನಯದಿಂದ ಬರುತ್ತೆ. ಗುರುವಿನ ಪಾದಗಳ ಹತ್ರ ನಿಂತು ಕೇಳಬೇಕು. ಈ ಮಾತು ಕೇಳಿ ಲಕ್ಷ್ಮಣನಿಗೆ ಅರಿವಾಗುತ್ತೆ. ಈ ಸಾರಿ ಅವನು ಹೋಗಿ ರಾವಣನ ಪಾದಗಳ ಬಳಿ ತುಂಬ ಗೌರವದಿಂದ ನಿಂತ್ಕೋತಾನೆ. ತನ್ನ ಪಾದಗಳ ಬಳಿ ವಿನಯವಾಗಿ ನಿಂತಿದ್ದ ಲಕ್ಷ್ಮಣನನ್ನ ನೋಡಿ ರಾವಣನ ಮುಖದಲ್ಲಿ ಒಂದು ಸಣ್ಣ ನಗು ಮೂಡುತ್ತೆ. ನಿಧಾನವಾಗಿ ಕಣ್ಣು ತೆರೆದು, ಬಾ ಲಕ್ಷ್ಮಣ, ಈಗ ಸರಿಯಾದ ಜಾಗಕ್ಕೆ ಬಂದಿದ್ಯಾ. ಹೇಳು, ಈ ನನ್ನ ಕೊನೆ ಕ್ಷಣದಲ್ಲಿ ನಿನ್ಗಾಗಿ ನಾನೇನ್ ಮಾಡ್ಲಿ ಅಂತ ಪ್ರೀತಿಯಿಂದ ಕೇಳ್ತಾನೆ. ಲಕ್ಷ್ಮಣ ಸುಮ್ಮನೆ ನಿಂತಿರೋದನ್ನ ನೋಡಿ ಅವನು ಬಂದಿರೋ ಉದ್ದೇಶ ರಾವಣನಿಗೆ ಅರ್ಥ ಆಗುತ್ತೆ. ತಕ್ಷಣ ಅವನನ್ನ ಹತ್ರ ಕರೆದು ಕಿವಿಯಲ್ಲಿ ಪಿಸು ಮಾತಲ್ಲಿ ಹೇಳೋಕೆ ಶುರು ಮಾಡ್ತಾನೆ. ತನ್ನ ಇಡೀ ಜೀವನದ ಅನುಭವದ ಸಾರವನ್ನೇ ಲಕ್ಷ್ಮಣನಿಗೆ ಕೊಡೋಕೆ ಸಿದ್ಧನಾಗ್ತಾನೆ. ಈಗ ನಮ್ಮೆಲ್ಲರ ಮನಸ್ಸಲ್ಲೂ ಒಂದೇ ಪ್ರಶ್ನೆ ಮೂಡ್ತಾ ಇದೆ ಅಲ್ವಾ? ಹಾಗಾದ್ರೆ ಆ ಲಂಕಾಧಿಪತಿ ತನ್ನ ಕೊನೆಯುಸಿರಿನಲ್ಲಿ ಹಂಚಿಕೊಂಡ ಸಾರ್ವಕಾಲಿಕ ಸತ್ಯಗಳು, ಆ ಸಾರ್ವತ್ರಿಕ ಸತ್ಯಗಳು ಆಖಿರ್ ಯಾವುವು? ಆಗ ರಾವಣ ಹೇಳೋಕ್ ಶುರು ಮಾಡ್ತಾನೆ, ಲಕ್ಷ್ಮಣ, ಒಂದು ಯಶಸ್ವಿ ಮತ್ತೆ ಸಮೃದ್ಧ ಜೀವನಕ್ಕೆ ಬೇಕಾದ 3 ಆದರೆ ತುಂಬಾನೇ ಪ್ರಮುಖವಾದ ವಿಷಯಗಳನ್ನ ಹೇಳ್ತೀನಿ, ಕೇಳು. ಆ ಕ್ಷಣದಲ್ಲಿ ರಾವಣ ತನ್ನ ಸಾವಿರಾರು ವರ್ಷಗಳ ಅನುಭವವನ್ನ ಕೇವಲ 3 ವಾಕ್ಯಗಳಲ್ಲಿ ಹೇಳ್ತಾನೆ. ಆದರೆ ಆ ಮಾತುಗಳು ನಾವು ಯಾರೂ ಊಹಿಸಿರೋಕ್ಕೆ ಸಾಧ್ಯವೇ ಇರಲಿಲ್ಲ. ಅವನು ಹೇಳಿದ ಮೊದಲನೇ ಮಾತು, ವಾಟ್ಸಾಪಲ್ಲಿ ಬರೋ ಪ್ರತಿಯೊಂದು ಕಥೆಯನ್ನು ನಂಬಿ ನಿನ್ನ ಟೈಮ್ ಹಾಳು ಮಾಡ್ಕೋಬೇಡ. ಅವನ 2ನೇ ಸಲಹೆ, ಫೇಸ್ಬುಕ್ ಬಳಸಿ ನಿನ್ನ ಪರ್ಸನಲ್ ಮಾಹಿತಿಯನ್ನ ಯಾರಿಗೂ ಬಿಟ್ಕೊಡಬೇಡ. ಮತ್ತು ಕೊನೆಯದಾಗಿ 3ನೇದು, ಗಾಡಿ ಓಡಿಸುವಾಗ ಮೊಬೈಲ್ ಫೋನ್ ಮುಟ್ಟೋಕೆ ಹೋಗ್ಬೇಡ. ಈ 3ನ್ನ ಪಾಲಿಸಿದ್ರೆ ನೀನು ಖಂಡಿತ ಯಶಸ್ವಿಯಾಗ್ತೀಯಾ ಅಂತ ಆಶೀರ್ವಾದ ಮಾಡ್ತಾನೆ. ಒಂದು ನಿಮಿಷ, ವಾಟ್ಸಾಪ್, ಫೇಸ್ಬುಕ್ ರಾಮಾಯಣ ಕಾಲದಲ್ಲ? ಇಲ್ಲ, ಖಂಡಿತ ಇಲ್ಲ. ಈ ಅದ್ಭುತವಾದ ಅಂತ್ಯ ಯಾವುದೇ ಪ್ರಾಚೀನ ಗ್ರಂಥಗಳಿಂದ ಬಂದಿದ್ದಲ್ಲ. ಬದಲಿಗೆ ಇದು ಒಬ್ಬ ಆಧುನಿಕ ಲೇಖಕರ ಸೃಜನಶೀಲ ಕ್ರಿಯೇಟಿವ್ ಕಲ್ಪನೆ ಅಷ್ಟೇ. ನೋಡಿ, ಆ ಲೇಖಕರು ಇದನ್ನು ಎಷ್ಟು ಚಂದವಾಗಿ ಮುಗಿಸ್ತಾರೆ ಅಂದ್ರೆ, ಅವರು ಬರೀತಾರೆ, ಕಲ್ಪನೆ ನನ್ನದು, ಪಾಲನೆ ನಿಮ್ಗ ಬಿಟ್ಟಿದ್ದು ಅಂತ. ಈ ಸಲಹೆಗಳನ್ನ ಪಾಲಿಸೋ ಜವಾಬ್ದಾರಿಯನ್ನ ತುಂಬನೇ ಜಾಣ್ಮೆಯಿಂದ ಓದುಗರ ಮೇಲೆಯೇ ಹಾಕ್ಬಿಡ್ತಾರೆ. ಈ ಅದ್ಭುತವಾದ ಕಥೆಯನ್ನ ಬರೆದವರು ಹೊನ್ನಮ್ಮ ನಾಯಕ ಅಂತ. ಅವರು ನಿವೃತ್ತ ಉಪನ್ಯಾಸಕರು. ನೋಡಿ, ಒಂದು ಪ್ರಾಚೀನ ಕಥೆಗೆ ನಮ್ಮ ಇವತ್ತಿನ ಆಧುನಿಕ ಸಮಸ್ಯೆಗಳನ್ನು ಬೆರೆಸಿ ಎಷ್ಟು ಸುಂದರವಾಗಿ ಒಂದು ಪಾಠ ಹೇಳಿದ್ದಾರೆ ಅಲ್ವಾ? ಈ ಕಥೆ ನಮ್ಮೆಲ್ಲರಲ್ಲೂ ಒಂದು ಕುತೂಹಲಕಾರಿ ಪ್ರಶ್ನೆಯನ್ನಂತೂ ಹುಟ್ಟಾಕುತ್ತೆ ಅಲ್ವಾ? ಒಂದು ವೇಳೆ ಚಾಣಕ್ಯ ಇವತ್ತು ನಮ್ಮ ಜೊತೆ ಇದ್ದಿದ್ರೆ ಯಾವ ರಾಜಕೀಯ ಸಲಹೆ ಕೊಡ್ತಿದ್ರು? ಅಥವಾ ಶಿವಾಜಿ ಮಹಾರಾಜರು ಲೀಡರ್ಶಿಪ್ ಬಗ್ಗೆ ಏನ್ ಹೇಳ್ತಿದ್ರು?
ನಮ್ಮ ಪೌರಾಣಿಕ ಪಾತ್ರಗಳು ನಮ್ಮ ಇವತ್ತಿನ ಜಗತ್ತಿಗೆ ಯಾವೆಲ್ಲ ಪಾಠಗಳನ್ನು ಹೇಳ್ಕೊಡ್ಬೋದು? ಇದ್ರ ಬಗ್ಗೆ ಒಮ್ಮೆ ಯೋಚನೆ ಮಾಡಿ ನೋಡಿ.